ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. IPL 2026ರ 33ನೇ ಪಂದ್ಯ ಮುಂಬೈ ಮತ್ತು CSK ನಡುವೆ ಆದರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಹೀನಾಯವಾಗಿ ಆದರೆ ಸೋತಿದೆ ತಮ್ಮ ಮನೆ ಅಂಗಳದಲ್ಲಿ. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 103 ರನ್ಗಳಿಂದ ಸೋತ ತಕ್ಷಣವೇ ಮಾತನಾಡಿದಂತ ಮುಂಬೈನ ನಾಯಕ ಹಾರ್ದಿಕ್ ಪಾಂಡ್ಯ ಅವರು ಕೋಪಗೊಂಡರು. ಇನ್ನು ಅಷ್ಟಕ್ಕೂ ಕೋಪಗೊಂಡದ್ದು ಯಾರ ಮೇಲೆ ಮತ್ತು ಹಾರ್ದಿಕ್ ಪಾಂಡ್ಯ ಪಂದ್ಯ ಸೋತ ಬಳಿಕ ಮಾತನಾಡಿದ್ದೇನು ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಈ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆದರೆ ಮಾಡುತ್ತೆ. ಹೌದು, ಚೆನ್ನೈ ತಂಡ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಆದರೆ ಮಾಡುತ್ತೆ. ಹೌದು ಸ್ನೇಹಿತರೆ, 207 ರನ್ ಅಂದ್ರೆ ಹೊಡಿತಾರೆ, 6 ವಿಕೆಟ್ ಕಳ್ಕೊಂಡು. ಎಸ್ಪೆಷಲ್ ಹೇಳ್ಬೇಕಂತಂದ್ರೆ ಈ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅವರು ಸೆಂಚುರಿ ಕೂಡ ಬಾರಿಸುತ್ತಾರೆ. 54 ಬಾಲ್ಗಳಲ್ಲಿ 101 ಆಡಿ ತಂಡಕ್ಕೆ ಉತ್ತಮ ಕೊಡುಗೆ ಆದರೆ ನೀಡುತ್ತಾರೆ ಸಂಜು ಸ್ಯಾಮ್ಸನ್. ಇದರಲ್ಲಿ 10 4 6 6 187ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದರೆ ಮಾಡ್ತಾರೆ. ಆದ್ರೆ ಋತುರಾಜ್ ಗಾಯಕ್ವಾಡ್ ಮಾತ್ರ ಮತ್ತೊಮ್ಮೆ ಈ ಪಂದ್ಯದಲ್ಲೂ ಕೂಡ ಫೇಲ್ ಆಗ್ತಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಸ್ವಲ್ಪ ಕಾಡ್ತಿರೋ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ ಅದು ನಾಯಕನ ಫಾರ್ಮ್. ಹೌದು ಸ್ನೇಹಿತರೆ, ನಾಯಕನಿಂದ ಅಂತ ಹೇಳಿಕೊಳ್ಳುವಂತ ರನ್ನೇ ಬರ್ತಾ ಇಲ್ಲ ಋತುರಾಜ್ ಗಾಯಕ್ವಾಡ್ ಇಂದ. ಇನ್ನು ಸರ್ಫರಾಜ್ ಖಾನ್ ಕೂಡ ಇವತ್ತಿನ ಪಂದ್ಯದಲ್ಲಿ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ಪರ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟೇ ಇಲ್ಲ ಮತ್ತು 25 ರನ್ ಮೇಲೆ ಬೇರೆ ಯಾವ ಬ್ಯಾಟರ್ ಕೂಡ ಆಡಿಲ್ಲ. ಆದ್ರೆ ಸಂಜು ಸ್ಯಾಮ್ಸನ್ ಮಾತ್ರ ಸೆಂಚುರಿ ಆದ್ರೆ ಹೊಡಿತಾರೆ. ಅವರ ಕಾರಣದಿಂದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 207 ರನ್ ಆದ್ರೆ ಹೊಡಿತಾರೆ. ಇನ್ನು ಆನಂತರ ಮುಂಬೈ ಇಂಡಿಯನ್ಸ್ ತಂಡ 208 ರನ್ ಅನ್ನ ಚೇಸ್ ಮಾಡಕ್ಕೆ ಬಂದಾಗ ಓಪನರ್ಸ್ ಆಗಿರುವಂತಹ ಕ್ವಿಂಟನ್ ಡಿಕಾಕ್ ಮತ್ತು ದಾನಿಶ್ ಮಾಲ್ವರ್ ಅವರು ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟೇ ಇಲ್ಲ. ಮೊದಲನೇ ಪಂದ್ಯದಲ್ಲಿ ಮತ್ತು ಎರಡನೇ ಪಂದ್ಯದಲ್ಲಿ ದಾನಿಶ್ ಮಾಲ್ವರ್ ಅವರು ಇವತ್ತಿನ ಪಂದ್ಯದಲ್ಲಿ ಡಕೌಟ್ ಆದ್ರೆ ಆಗ್ಬಿಡ್ತಾರೆ. ಅದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಈ ಪಂದ್ಯ ಗೆಲ್ಲಲು. ಹೌದು ಸ್ನೇಹಿತರೆ, ಮಾಲ್ವರ್ ಅವರು ಔಟ್ ಆಗ್ತಿದ್ದಂತೆನೆ ಕ್ವಿಂಟನ್ ಡಿಕಾಕ್ ಕೂಡ ಔಟ್ ಆಗ್ಬಿಡ್ತಾರೆ ಮುಖೇಶ್ ಚೌಧರಿ ಬೌಲಿಂಗ್ ನಲ್ಲಿ. ಇನ್ನು ಈ ಪಂದ್ಯದಲ್ಲಿ ಕ್ವಿಂಟನ್ ಡಿಕಾಕ್ ಮತ್ತು ಮಾಲ್ವರ್ ಇಬ್ರು ಕೂಡ ಓಪನರ್ಸ್ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ ಮತ್ತು ಇಬ್ರು ಕೂಡ ಕಳಪೆ ಪ್ರದರ್ಶನ ಕೊಟ್ಟು ಔಟ್ ಆಗ್ತಾರೆ. ಆನಂತರ ಬಂದಂತ ನಮಂದೀರ್ ಕೂಡ ಇವತ್ತಿನ ಪಂದ್ಯದಲ್ಲಿ ಗೋಲ್ಡನ್ ಡಕ್ ಆದ್ರೆ ಆಗ್ತಾರೆ. ಇನ್ನು ಈ 3 ವಿಕೆಟ್ ಹೋದ ತಕ್ಷಣವೇ ಬಂದಂತ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಕಲೆ ಹಾಕಕ್ಕೆ ಆದ್ರೆ ಟ್ರೈ ಮಾಡ್ತಾರೆ ಮತ್ತು ಆದ್ರೂ ಕೂಡ ಆಗೋದಿಲ್ಲ. ಮತ್ತು ಈ ಪಂದ್ಯದಲ್ಲಿ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಮುಂಬೈ ಇಂಡಿಯನ್ಸ್ ತಂಡ 103 ರನ್ಗಳಿಂದ ಆದ್ರೆ ಸೋತಿದೆ. ಇನ್ನು ಈ ಪಂದ್ಯದಲ್ಲಿ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಬೌಲಿಂಗ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಹೌದು ಸ್ನೇಹಿತರೆ, ಚೆನ್ನೈ ಪರ ಅಖಿಲ್ ಹುಸೇನ್ ಅವರು ಇವತ್ತಿನ ಪಂದ್ಯದಲ್ಲಿ 4 ವಿಕೆಟ್ ಆದ್ರೆ ತೆಗಿತಾರೆ. ಇವರಿಗೆ ಸಾಥ್ ನೀಡಿದಂತ ನೂರ್ ಅಹ್ಮದ್ ಕೂಡ 2 ವಿಕೆಟ್ ಆದ್ರೆ ತೆಗಿತಾರೆ. ಒಟ್ನಲ್ಲಿ ಈ ಪಂದ್ಯದಲ್ಲಿ ಚೆನ್ನೈ ತಂಡ 103 ರನ್ಗಳಿಂದ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ತಕ್ಷಣ ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು, ನಾವು ಇವತ್ತಿನ ಪಂದ್ಯದಲ್ಲಿ ಸೋತಿದ್ದೇವೆ, ಅದು ತುಂಬಾನೇ ಬೇಜಾರಾದ್ರೆ ಆಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಮನೆ ಅಂಗಳದಲ್ಲಿ ನಾವು ಚೆನ್ನೈ ವಿರುದ್ಧ ಸೋಲೋದು ಅಂದ್ರೆ ಅದು ಸ್ವಲ್ಪ ನನಗೆ ಬೇಜಾರಾದ್ರೆ ಆಗ್ತಾ ಇದೆ. ಯಾಕಂತಂದ್ರೆ ನಾವು ಇವತ್ತಿನ ಪಂದ್ಯದಲ್ಲಿ ಫೇವರೇಟ್ಸ್ ಕೂಡ ಆಗಿದ್ದೆವು, ಆದರೂ ಕೂಡ ಸೋತಿದ್ದೇವೆ ಅಂತಂದ್ರೆ ನನಗೆ ತುಂಬಾನೇ ಆದ್ರೆ ಬೇಜಾರಾಗ್ತಾ ಇದೆ ಎಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳ್ತಾರೆ. ಹೌದು ಸ್ನೇಹಿತರೆ, ಇನ್ನಷ್ಟು ಮಾತನಾಡಿದಂತ ಹಾರ್ದಿಕ್ ಪಾಂಡ್ಯ ಅವರು ತಮ್ಮ ಬ್ಯಾಟಿಂಗ್ ಕೊಲಾಪ್ಸ್ ಬಗ್ಗೆ ಆದ್ರೆ ಮಾತಾಡ್ತಾರೆ. ಓಪನರ್ಸ್ ಆಗಿರುವಂತ ದಾನಿಶ್ ಅವರು ನಮಗೆ ದೊಡ್ಡ ಟ್ರಸ್ಟ್ ಆದ್ರೆ ಆಗ್ಬಿಟ್ರು ಇವತ್ತಿನ ಪಂದ್ಯದಲ್ಲಿ ಮತ್ತು ಇವತ್ತಿನ ಪಂದ್ಯದಲ್ಲಿ ಅವರ ಬ್ಯಾಟ್ ನಿಂದ ರನ್ ಬರದೆ ಕಾರಣದಿಂದಾಗಿ ನಾವು ಇವತ್ತಿನ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. 2 ಪಂದ್ಯ ಆಯ್ತು, ಓಪನರ್ ಆದ್ರೆ ಕೈ ಕೊಡ್ತಾ ಇದ್ದಾರೆ, ಅದೇ ಒಂದು ದೊಡ್ಡ ನಮಗೆ ತಲೆನೋವಾಗಿದೆ ಅಂತಂದು ಹಾರ್ದಿಕ್ ಪಾಂಡ್ಯ ಆದ್ರೆ ಹೇಳ್ತಾರೆ. ಇನ್ನು ಕ್ವಿಂಟನ್ ಡಿಕಾಕ್ ಬಗ್ಗೆ ಕೂಡ ಮಾತಾಡ್ತಾರೆ. ಕ್ವಿಂಟನ್ ಡಿಕಾಕ್ ಅವರು ಒಳ್ಳೆ ಫಾರ್ಮ್ ನಲ್ಲಿ ಏನೋ ಇದ್ದಾರೆ, ಆದ್ರೆ ಅವರಿಗೆ ಯಾರು ಸಾಥ್ ಕೊಡಲಿಲ್ಲ. ಆ ಕಾರಣದಿಂದಾಗಿ ಕ್ವಿಂಟನ್ ಡಿಕಾಕ್ ಅವರ ಬ್ಯಾಟ್ ನಿಂದನೂ ಕೂಡ ಇವತ್ತಿನ ಪಂದ್ಯದಲ್ಲಿ ರನ್ ಆದ್ರೆ ಬರ್ಲಾ ಇಲ್ಲ. ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ನಮ್ಮ ಬ್ಯಾಟಿಂಗ್ ನಿಂದಾನೇ ನಾವು ಈ ಪಂದ್ಯವನ್ನು ಸೋತಿದ್ದೇವೆ ಅಂತ ಒಪ್ಪಿಕೊಳ್ಳುತ್ತೇವೆ ಎಂದು ಹಾರ್ದಿಕ್ ಪಾಂಡ್ಯ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.